ಜನಸಾಮಾನ್ಯರ ನಿರೀಕ್ಷೆಗಳು ಹಲವು ಕ್ಷೇತ್ರಗಳ ಜನ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ ಈ ಬಾರಿಯ ಬಜೆಟ್ ನಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನು ಸಿಗಬಹುದು ಅಂತ. ಹಂಗಾದ್ರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಮಂಡನೆ ಮಾಡ್ತಾ ಇರುವಂತಹ ಬಜೆಟ್ ನಲ್ಲಿ ಏನಿರಬಹುದು 26-27ನೇ ಸಾಲಿನ ಬಜೆಟ್ ನಲ್ಲಿ ಅಂತ. ವೈಯಕ್ತಿಕ ಆದಾಯ ತೆರಿಗೆ ವಿಚಾರದಲ್ಲೂ ಕೂಡ ಆ ಮಿತಿ ಏನಿದೆ, ಸ್ಲ್ಯಾಬ್ ಏನಿದೆ, ಸ್ವಲ್ಪ ಮಟ್ಟಿಗೆ ಮತ್ತೆ ಕಡಿಮೆ ಅಥವಾ ವಿನಾಯಿತಿ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಆಗ್ಲೇ ಹೇಳದ್ನಲ್ಲ, ಈ ಬಾರಿ ಟ್ಯಾಕ್ಸ್ ಸ್ಲ್ಯಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸದೊಂದು ಟಾಕ್ ಶುರುವಾಗಿರೋದು ಕಪಲ್ ಟ್ಯಾಕ್ಸ್ ಅಂತ. ಆ ಕಪಲ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನ್ ಪ್ರಸ್ತಾಪ ಮಾಡಬಹುದು ಅಂತ. ಈ ಹಿಂದಿನ ಬಜೆಟ್ ನಲ್ಲಿ ಈ ಟ್ಯಾಕ್ಸ್ ಸ್ಲ್ಯಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿತ್ತು ಟ್ಯಾಕ್ಸ್ ಪೇಯರ್ಸ್ಗೆ. ಕಾರಣ 5 ಲಕ್ಷದ ತನಕ ಕೂಡ ವಾರ್ಷಿಕ ಆದಾಯ ಇರೋರು ಟ್ಯಾಕ್ಸೇ ಕಟ್ಟಂಗಿಲ್ಲ, ಟ್ಯಾಕ್ಸ್ ಲೆಸ್. ಹಾಗಾಗಿ ಈ ಬಾರಿ ಮತ್ತೇನಾದ್ರೂ ಗುಡ್ ನ್ಯೂಸ್ ಇದೆಯಾ, ಅದನ್ನ ಮೀರಿ ವಾರ್ಷಿಕ ಆದಾಯ ಇರೋರಿಗೆ ಅದು ಕೂಡ ಎದುರು ನೋಡ್ತಿದ್ದಾರೆ. ಮಧ್ಯಮ ವರ್ಗದ ಮೇಲಿನ ಹೊರೆ ಇಳಿಸಿ ಉತ್ತೇಜನ ಕೊಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಮಧ್ಯಮ ವರ್ಗ, ಬಡವರ್ಗದವ್ರನ್ನ ಗಮನದಲ್ಲಿಟ್ಕೊಂಡು ಈ ಬಾರಿ ಬಜೆಟ್ ಅನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ. ಅದರ ಜೊತೆಗೆ ಕಾರ್ಪೊರೇಟ್ ತೆರಿಗೆಯಲ್ಲೂ ಕೂಡ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ. ಇಲ್ಲಿ ಅಷ್ಟರ ಮಟ್ಟಿಗೆ ಏನು ಚೇಂಜಸ್ ಅನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ಯಥಾವತ್ತಾಗಿ ಕಾಯ್ದುಕೊಳ್ಳುವ ಸಾಧ್ಯತೆಗಳೇ ದಟ್ಟವಾಗಿದೆ ಅನ್ನುವಂತಹ ವಿಚಾರಗಳು ಈ ಬಾರಿಯ ಬಜೆಟ್ ನಲ್ಲಿ ಸೇರ್ಪಡೆಯಾಗಿರಬಹುದು ಅನ್ನುವಂತಹ ಸಾಧ್ಯತೆಗಳನ್ನ ಗಮನಿಸ್ತಾ ಇದ್ವಿ. ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಏರಿಕೆ ಆಗೋ ಸಾಧ್ಯತೆ ಇದೆ. ಸೊ ಆತಂಕ ಪಡಬೇಡಿ ಅಂತ ಕೂಡ ಇದ್ರ ಜೊತೆಗೆ ಸ್ವಲ್ಪ ಇನ್ಕ್ಲೂಡ್ ಆಗಿ ಹೇಳ್ತಿದ್ದಾರೆ. ಕಾರಣ ಅದನ್ನ ನೇರವಾಗಿ ಗ್ರಾಹಕರಿಗೆ ವರ್ಗಾಯಿಸುವ ಸಾಧ್ಯತೆಗಳು ತೀರಾ ಕಡಿಮೆ. ಅಂದ್ರೆ ನೇರವಾಗಿ ಗ್ರಾಹಕರ ಮೇಲೆ ಹೊರೆ ಹಾಕಿ ಆ ದುಡ್ಡನ್ನ ಗ್ರಾಹಕರಿಂದ ವಸೂಲಿ ಮಾಡೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ. ಬಟ್ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ ಪೆಟ್ರೋಲ್ ಡೀಸೆಲ್ ಮೇಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ಬಳಿಕ ಎಲ್ಲೆಲ್ಲಿ ರಾಜ್ಯಗಳಲ್ಲಿ ಚುನಾವಣೆ ನೆಕ್ಸ್ಟ್ ಈಗ ನಡೆಯುತ್ತೋ ಆ ರಾಜ್ಯಗಳಿಗೆ ವಿಶೇಷ ಪ್ಯಾಕೇಜ್ ಏನಾದ್ರೂ ಘೋಷಣೆ ಆಗಬಹುದಾ ಕೇಂದ್ರದಿಂದ ಈ ಬಾರಿ ಬಜೆಟ್ ನಲ್ಲಿ ಅಂತ. ಯಾಕಂದ್ರೆ ಕೇಂದ್ರದ ನೆರವು ಹಲವು ರಾಜ್ಯಗಳಿಗೆ ಈ ಕ್ಷಣಕ್ಕೆ ಬೇಕಾಗಿದೆ. ಕಾರಣ ಆರ್ಥಿಕ ಸಂಕಷ್ಟವನ್ನ ಹಲವು ರಾಜ್ಯಗಳು ಫೇಸ್ ಮಾಡ್ತಾ ಇರೋದ್ರಿಂದ. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಲ್ಲ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈಗ ಅಧಿಕಾರಿಗಳ ಜೊತೆಗೆ ಕೊನೆಯ ಸುತ್ತಿನ ಮೀಟಿಂಗ್ ಗಳಾಗಿರುತ್ತೆ. ಅವರಿಂದ ಒಂದಷ್ಟು ಅಭಿಪ್ರಾಯಗಳನ್ನ ಸಿದ್ಧಪಡಿಸಿಕೊಂಡು ನೆಕ್ಸ್ಟ್ ಆ ಬಜೆಟ್ ನ ಪ್ರತಿಯೊಂದಿಗೆ ಅಧಿಕಾರಿಗಳ ಜೊತೆಗೆ ನಿಂತ್ಕೊಂಡಿರುವಂತಹ ದೃಶ್ಯವನ್ನ ಈಗ ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕೈಯಲ್ಲಿ ಬಜೆಟ್ ನ ಪ್ರತಿ ಇರುವಂತಹ ನೇರ ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದೇ ಬಜೆಟ್ ಪ್ರತಿಯಲ್ಲಿ ಇಡೀ ದೇಶದ ಭವಿಷ್ಯ ಅಡಗಿರೋದು. ಯಾವ್ಯಾವ ಕ್ಷೇತ್ರಕ್ಕೆ ಏನ್ ಅನುದಾನ, ಯಾವ ವಲಯಕ್ಕೆ ಏನ್ ವಿಶೇಷ ಪ್ಯಾಕೇಜ್ಗಳು, ಯಾವ ರಾಜ್ಯಕ್ಕೆ ವಿಶೇಷ ಪ್ಯಾಕೇಜ್ಗಳು ಅನ್ನೋದನ್ನ ನಿರ್ಧಾರ ಮಾಡುವಂತಹ ಬಜೆಟ್ ನ ಪ್ರತಿ ಈಗ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕೈಯಲ್ಲಿ. ಸೊ ಕೊನೆಯ ಹಂತದ ಸಿದ್ಧತೆಗಳು, ಆ ಪ್ರತಿಯನ್ನ ಹಿಡ್ಕೊಂಡು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೊರಟಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸರಿಯಾಗಿ 11 ಗಂಟೆಗೆ ಅದೇ ಬಜೆಟ್ ಪ್ರತಿಯನ್ನ ಹಿಡ್ಕೊಂಡು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಶುರು ಮಾಡಿದ್ದಾರೆ ಇರುವಂತಹ ಅಂಶಗಳನ್ನ ಉಲ್ಲೇಖ ಮಾಡೋದಕ್ಕೆ. ಹಂಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆ ಬಜೆಟ್ ನ ಪ್ರತಿಯಲ್ಲಿ ಏನಿರಬಹುದು ಅಂತ. ಸೊ ಅಧಿಕಾರಿಗಳ ಜೊತೆಗೆ ಕೊನೆಯ ಹಂತದ ಮೀಟಿಂಗ್ ಮಾಡಿ ಬಜೆಟ್ ಪ್ರತಿಯೊಂದಿಗೆ ಆಚೆ ಬಂದಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಈಗ ತಾನೇ ನಾವು ಗಮನಿಸಿದ್ವಿ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಅದೇ ಬಜೆಟ್ ಪ್ರತಿಯನ್ನ ಹೊತ್ತು ಸಂಸತ್ನಲ್ಲಿ ಇವತ್ತು ಮಂಡನೆ ಮಾಡ್ತಾರೆ. ಹಾಗಾಗಿ ಏನಿರಬಹುದು ಅನ್ನುವಂತಹ ಕುತೂಹಲಗಳು ಜಾಸ್ತಿಯಾಗಿ ಜನಸಾಮಾನ್ಯರಿಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನೊಂದು ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿರುವಂತಹ ವಿಚಾರಗಳು ಕೂಡ ನಿರ್ಮಲಾ ಸೀತಾರಾಮನ್ ಅವರ ವಿಚಾರದಲ್ಲಿ ನೋಡೋಕೆ ಸಿಗುತ್ತೆ. ಅದು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಇಲ್ಲಿ ನಾವು ಯಾವಾಗಲೂ ಬ್ರೀಟ್ ಕೇಸ್ ನಲ್ಲಿ ಈ ಬಜೆಟ್ ಪ್ರತಿಗಳನ್ನ ತರ್ತಾ ಇದ್ರು ಈ ಹಿಂದೆ ಇದ್ದಂತ ಹಣಕಾಸು ಸಚಿವರು. ಬಟ್ ಇವರು ಅಟ್ ದ ಫಸ್ಟ್ ಟೈಮ್ ಹಣಕಾಸು ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಫಸ್ಟ್ ಟೈಮ್ ಈ ರೀತಿ ಬಜೆಟ್ ನ ಪ್ರತಿಯನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗುವಂತಹ ಸಂಪ್ರದಾಯಕ್ಕೂ ಕೂಡ ನಾಂದಿ ಹಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ವಿಚಾರದಲ್ಲಿ ನಾವು ನೋಡಬಹುದು. ಈಗ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇಡೀ ದೇಶದ ಭವಿಷ್ಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡಗಿರೋದು ಕೂಡ ಇದೇ ಬಜೆಟ್ ಪ್ರತಿಯಲ್ಲಿ. ಇಡೀ ದೇಶದ ಆರ್ಥಿಕತೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ್ಯಾವ ಕ್ಷೇತ್ರಕ್ಕೆ ಏನು ಕೊಡಬಹುದು ಅನ್ನುವಂತಹ ವಿಚಾರಗಳು ಕೂಡ ಅಡಗಿರೋದು ಇದೇ ಬಜೆಟ್ ಪ್ರತಿಯಲ್ಲಿ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಅದೇ ಬಜೆಟ್ ಪ್ರತಿಯೊಂದಿಗೆ 11 ಗಂಟೆಗೆ ಸರಿಯಾಗಿ ಅದನ್ನ ಮಂಡನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ.
ನೋಡಿದ್ರಲ್ಲ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆಲ್ರೆಡಿ ಬಜೆಟ್ ನ ಪ್ರತಿಯನ್ನ ಹಿಡ್ಕೊಂಡು ಹೊರಟಿರುವಂತಹ ದೃಶ್ಯ ಗಮನಿಸಿದ್ವಿ. ಹಾಗಾದ್ರೆ ಆ ಬಜೆಟ್ ಪ್ರತಿಯಲ್ಲಿ ಏನಿರಬಹುದು ಅಂಶಗಳು ಅನ್ನೋದನ್ನ ಗಮನಿಸ್ತಾ ಇದೀವಿ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂಗೆ ಹೊಸ ಕೊಡುಗೆ ಕೊಡುವ ಸಾಧ್ಯತೆಗಳು ಇದೆಯಂತೆ ಈ ಬಾರಿಯ ಬಜೆಟ್ ನಲ್ಲಿ. ಹಾಗಾದ್ರೆ ಆ ವಿಶೇಷ ಕೊಡುಗೆ, ಹೊಸ ಕೊಡುಗೆ ಏನಾಗಿರುತ್ತೆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯಗಳಿಗೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಪ್ರಮುಖವಾಗಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಈ ಭಾಗಗಳಿಗೆ, ಈ ರಾಜ್ಯಗಳಿಗೆ ಹೊಸ ಕೊಡುಗೆ ಕೊಡುವ ಸಾಧ್ಯತೆಗಳಿದೆಯಂತೆ ಈ ಬಾರಿಯ ಬಜೆಟ್ನಲ್ಲಿ. ಎಂಎಸ್ಎಂಇ ವಲಯಕ್ಕೆ ಪ್ರೋತ್ಸಾಹ ಮತ್ತು ಸಾಲ ಖಾತರಿಯ ವಿಚಾರಗಳು ಕೂಡ ಈ ಬಾರಿ ಬಜೆಟ್ನಲ್ಲಿ ಮಂಡನೆಯಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆಯಂತ. ಎಂಎಸ್ಎಂಇ ಅಂತ ಅಂದ್ರೆ ಸಣ್ಣ ಕೈಗಾರಿಕೆ ಅಥವಾ ಸಣ್ಣ ಉದ್ಯಮಿದಾರರಿಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಸಿಗಬಹುದು ಅಂತ. ಸೊ ಆ ಅಂಶವನ್ನ ನಾವು ಇಲ್ಲಿ ಗಮನಿಸ್ತಾ ಇದೀವಿ ಬಜೆಟ್ನಲ್ಲಿ. ಎಲೆಕ್ಟ್ರಿಕ್ ಮೊಬಿಲಿಟಿ, ಗ್ರೀನ್ ಹೈಡ್ರೋಜನ್, ಶುದ್ಧ ಇಂಧನ ಉಪಕರಣ ಈ ವಲಯಕ್ಕೂ ಕೂಡ ಗುಡ್ ನ್ಯೂಸ್ ಕೊಡುವ ಸಾಧ್ಯತೆಗಳಿದೆ ಬಜೆಟ್ನಲ್ಲಿ ಅಂತ. ಹಾಗಾಗಿ ಈ ಅಂಶಗಳು ನಿಜವಾಗ್ಲೂ ಉಲ್ಲೇಖ ಆಗುತ್ತಾ ಬಜೆಟ್ನಲ್ಲಿ, ಅದನ್ನ ಕಾದ್ ನೋಡ್ಬೇಕು. राष्ट्रीय स्तर की अगर हम बात करें, हर तरफ देश लगातार प्रगति कर रहा है, अग्रसर है और पूरी दुनिया की नजर भी इस समय भारत पर है। और आज का जो ये बजट है, हर वर्ग इस समय उम्मीदें के साथ इस बजट को ಬಜೆಟ್ನಲ್ಲಿರುವಂತಹ ಅಂಶಗಳು ಏನು ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇಡೀ ದೇಶದಲ್ಲಿರುವಂತಹ ಅಷ್ಟು ರಾಜ್ಯಗಳ ಚಿತ್ತ ಇವತ್ತು ಬಜೆಟ್ ಕಡೆಗೆ. ಕಾರಣ, ಯಾವ ರಾಜ್ಯಕ್ಕೆ ಬಂಪರ್ ಗಿಫ್ಟ್ಗಳು ಸಿಗಬಹುದು ಅಂತ, ಪ್ರಮುಖವಾಗಿ ಯಾವ ರಾಜ್ಯಗಳು ಮುಂದಿನ ಬಾರಿ ಚುನಾವಣೆಯನ್ನ ಫೇಸ್ ಮಾಡ್ತಾ ಇದೆಯಲ್ಲ ಅತಿ ಶೀಘ್ರದಲ್ಲಿ, ಆ ರಾಜ್ಯಗಳಿಗೆ ಬಂಪರ್ ಗಿಫ್ಟ್ ಕೊಡುವ ಸಾಧ್ಯತೆಗಳು ಇದೆ ಅಂತೆ. ಹಾಗಾಗಿ ವಿಶೇಷ ರೀತಿಯ ಪ್ಯಾಕೇಜ್ಗಳು ಯಾವ ರೀತಿ ಅನೌನ್ಸ್ ಆಗುತ್ತೆ ಈ ಬಾರಿ ಬಜೆಟ್ನಲ್ಲಿ ಅನ್ನೋದು ಕುತೂಹಲ. ಸಹಜವಾಗಿ ಕರ್ನಾಟಕಕ್ಕೆ ಬಜೆಟ್ ಮಂಡನೆ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ನಿರೀಕ್ಷೆಗಳು ಜಾಸ್ತಿ ಆಗಿ ನೋಡೋದಕ್ಕೆ ಸಿಗುತ್ತೆ. ಕಾರಣ ಇಷ್ಟೇ, ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದವರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಅತಿ ಹೆಚ್ಚಿನ ನಿರೀಕ್ಷೆಗಳು ಕರ್ನಾಟಕದ ಜನತೆಗೆ ಇದ್ದದ್ದೇ. ಹಾಗಾಗಿ ಯಾವ್ಯಾವ ವಲಯಕ್ಕೆ ಯಾವ ಪ್ಯಾಕೇಜ್ಗಳು ಘೋಷಣೆ ಆಗಬಹುದು, ಯಾವ ರಾಜ್ಯಗಳಿಗೆ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೂಸ್ಟರ್ ಡೋಸ್ ಕೊಡಬಹುದು ಈ ಬಾರಿಯ ಬಜೆಟ್, ಇಂಥ ಚರ್ಚೆಗಳು ಸಹಜವಾಗಿ ಆಗ್ತಾ ಇದೆ. ನಾವು ಬಜೆಟ್ ಮಂಡನೆ ಆಗೋಕ್ಕೂ ಮುನ್ನ ನಿರೀಕ್ಷೆಗಳೇನು, ಜನಸಾಮಾನ್ಯರಿಗೆ ಇರುವಂತಹ ನಿರೀಕ್ಷೆಗಳೇನು, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಬಟ್ ಬಜೆಟ್ ಮಂಡನೆ ಆದ ಮೇಲೆ ಸ್ವಲ್ಪ ನಿರೀಕ್ಷೆಗಳು ಹುಸಿಯಾದಂಗೆ ಪ್ರತಿ ಬಾರಿ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈ ಬಾರಿ ಹಂಗಾಗಬಾರದು ಅಂತ ಜನಸಾಮಾನ್ಯರು ಕೂಡ ಎದುರು ನೋಡ್ತಿದ್ದಾರೆ. ಸೊ ನಾವು ನೀವು ಯೋಚನೆ ಮಾಡೋದೇನು ಗೊತ್ತಾ, ಈ ಯಾವ್ಯಾವ ಕ್ಷೇತ್ರ ಅಥವಾ ರಾಜ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ವೈಯಕ್ತಿಕವಾಗಿ ಏನ್ ಲಾಭ ತಂದು ಕೊಡಬಹುದು ಈ ಬಾರಿಯ ಬಜೆಟ್ ಅನ್ನೋದಷ್ಟೇ ಜನಸಾಮಾನ್ಯರಿಗೆ ಇರುವಂತಹ ಕುತೂಹಲ. ಕಾರಣ, ನೀವು ಟ್ಯಾಕ್ಸ್ ಕಟ್ತಾ ಇದ್ರೆ ಸ್ವಲ್ಪ ಏನಾದ್ರೂ ವಿನಾಯಿತಿ ಸಿಗಬಹುದಾ ಟ್ಯಾಕ್ಸ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಟೇಕ್ ಹೋಮ್ ಸ್ಯಾಲ್ರಿಯಲ್ಲಿ ಏನಾದ್ರೂ ಜಾಸ್ತಿ ಆಗ್ಬಿಡುತ್ತೆ, ಅದು ಬಂದ್ರೆ ಇನ್ನೊಂದು ಕಮಿಟ್ಮೆಂಟಿಗೆ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೀವು ಸ್ಯಾಲ್ರಿ ತಗೊಳ್ಳೋವಂಥ ಜನ ಯೋಚನೆ ಮಾಡ್ತೀವಿ. ಮತ್ತೆ ಟ್ಯಾಕ್ಸ್ ಕಟ್ಟುವಂತಹ ಜನ ಅದಕ್ಕೆ ಸ್ವಲ್ಪ ವಿನಾಯಿತಿ ಕೊಡ್ಲಪ್ಪ ಅಂತ ಯೋಚನೆ ಮಾಡ್ತೀವಿ. ಅದ್ರ ಜೊತೆಗೆ ಹೆಣ್ಣು ಮಕ್ಕಳು ತಾವು ಯೂಸ್ ಮಾಡುವಂಥ ಉಪಕರಣಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ರೇಟ್ ಕಡಿಮೆ ಆಗ್ಬಿಡುತ್ತಾ, ಇಂಥದ್ದನ್ನ ಯೋಚನೆ ಮಾಡ್ತಾ ಇರ್ತೀವಿ. ಈ ಬಾರಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ನಿರೀಕ್ಷೆ ಇರೋದು ಅಂತ ಅಂದ್ರೆ, ಎಷ್ಟೋ ವರ್ಷಗಳಿಂದ ಚಿನ್ನ ಕೊಳ್ಳೋಕ್ ಆಗ್ತಾನೆ ಇಲ್ಲ, ಚಿನ್ನ ಸಕ್ಕ ದುಬಾರಿ ಆಗ್ಬಿಟ್ಟಿದೆ, ಕೈಗೆಟುಕುವ ದರದಲ್ಲಿ ಚಿನ್ನ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಗುಡ್ ನ್ಯೂಸ್ ಸಿಗಬಹುದಾ ಈ ಬಾರಿ ಬಜೆಟ್ ನಲ್ಲಿ ಅಂತ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ರೇಟ್ ಕಡಿಮೆ ಆಗಿದೆ ಅನ್ನುವಂತ ಸುದ್ದಿಯ ಮಧ್ಯದಲ್ಲಿ ಈ ಬಾರಿ ಬಜೆಟ್ ಮಂಡನೆ ಆಗ್ತಾ ಇರೋದ್ರಿಂದ ಆಮದು ಸುಂಕ ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ. ಅದನ್ನ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಪ್ರಸ್ತಾಪ ಮಾಡಬಹುದು ಅಂತ. ಹಾಗಾಗಿ ಮತ್ತೊಂದು ಸ್ವಲ್ಪ ಚಿನ್ನದ ರೇಟ್ ಕಡಿಮೆ ಆಗುವ ಸಾಧ್ಯತೆಗಳಿದೆ ಅಂತ.